ಸಿಗ್ನಲ್ ಬಂತು. ಏನೋ ಇದು, ಹೆಣ್ಮಕ್ಳು ಏನೋ ಮಾಡ್ತವ್ರಿ ಇಲ್ಲಿ. ಮಗ ಗುಡ್ ಈವ್ನಿಂಗ್. ಏನಾಯ್ತಪ್ಪ ಇಲ್ಲಿ? ಮೆನು ಸರ್, ಮೆನು. ಓದಕ್ ಬರಂಗಿದ್ರೆ ನಾವು ನಿನ್ಯಾಕೆ ಕೇಳ್ತಾ ಇದ್ವಿ? ನಮಗ್ ಮಾಮೂಲಿ ಇಂಗ್ಲೀಷೇ ಬರೋದಿಲ್ಲ, ಅದರಲ್ಲೂ ನೀವು ವಿಚಿತ್ರವಾಗಿರೋ ಹೆಸರುಗಳಿರ್ತಿರಲ್ಲ. ಬ್ಲೇಡಿ. ಎಂಜಾಯ್ ಯೋರ್ ಡ್ರಿಂಕ್ ಮ್ಯಾಮ್. ಥ್ಯಾಂಕ್ ಯು. ಓಹೋ, ಹಂಗ್ ಬೈದ್ರೆ ಕೊಡ್ತೀಯಾ? ಬೈದಿಲ್ಲ ಸರ್, ಇಟ್ಸ್ ಅ ಕಾಕ್ಟೇಲ್. ಓ, ಕಾಕ್ಟೇಲ್ ಅಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಕಲ್ಸಿ ಚೆನ್ನಾಗಿ ಅಲ್ಲಾಡ್ಸ್ಕೊಡ್ತಾರೆ, ಅದೇನಾ? ಎಸ್ ಸರ್. ಅಂತದಾದ್ರೆ ಒಂದ್ 4-5 ಕೊಟ್ಬೇಡಮ್ಮ, ಒಳಗ್ ಬಿದ್ದಿರುತ್ತೆ. ಮಗ ನೀನೇನ್ ಕುಡಿದ್ಯಾ? ಜ್ಯೂಸ್. ಅಂದ್ರೆ ನಮ್ಮವನು ಕೂಡ ಎಲ್ಲ ಚೆನ್ನಾಗಿ ಕಲ್ಸ್ಬಿಟ್ಟು ಚೆನ್ನಾಗಿ ಅಲ್ಲಾಡ್ಸ್ಬಿಟ್ಟು ಕೊಟ್ಬಿಡಮ್ಮ, ಕಾಕ್ಟೇಲ್ ತರ. ಅದು ಕಾಕ್ಟೇಲ್ ಅಲ್ಲ ಸರ್, ಮಾಕ್ಟೇಲ್. ಓಹೋ, ಮಾಕ್ಟೇಲಾ? ಅಬ್ಬಬ್ಬಬ್ಬಬ್ಬಾ, ಏನ್ ಮಾಡ್ತಿದ್ದಾರೋ ಡ್ಯಾನ್ಸ್ನ, ಸಖತ್ತಾಗಿ ಮಾಡ್ತವ್ರೆ. ಹೀರೋಯಿನ್ಗಳು ಕೂಡ ಕೆಲ್ಸಕ್ಕೆ ಬರಲ್ಲ. ಮಗ, ಇವ್ರನ್ನೆಲ್ಲ ನಮ್ಮ ಊರು ಕರ್ಕೊಂಡೋಗಿ ಸಂಕ್ರಾಂತಿಗೆ ರೆಕಾರ್ಡಿಂಗ್ ಡ್ಯಾನ್ಸ್ ಆಡಿಸ್ಬಿಡ್ಬೇಕು. ಸ್ವಲ್ಪ ನಿಧಾನವಾಗಿ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಪಾರ್ಶ್ ಕಲ್ಚರ್. ಮುಚ್ಚಲೇ ಸಾಕು. ಇದು ಪೋರ್ಷ್ ಕಲ್ಚರ್ ಆದ್ರೆ ನಮ್ದು ವಿಲೇಜ್ ಕಲ್ಚರು. ನಾವು ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸಿ ನಾವು ದುಡ್ಡು ಕೊಡ್ತೀವಿ, ಇವ್ರು ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಇವರೇ ದುಡ್ಡು ಕೊಡ್ತವ್ರೆ, ಅಷ್ಟೇ ವ್ಯತ್ಯಾಸ. ಗೊತ್ತಾಯ್ತಾ? ಯು ವಾಂಟ್ ಅ ಕಂಪನಿ? ಕಂಪನಿ ಏನಿಲ್ಲ ರೀ, ಬರೀ ಕೆರೆ ಮೀನ್ಗಳೇ. ಮೊನ್ನೆ 20 ಕುಂಟೆಲಿ 5 ಕೆರೆಗಳು ಮಾಡಿಸಿದೀನಿ. ಅದ್ಯಾಕೋ ಮಗ ಹಂಗ ಹೋಗ್ಬಿಟ್ಲು? ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮೀನುಳಿನ ತಂದು ಕೊಡ್ತಾ ಇದ್ದೆ ತಾನೆ? ಅಷ್ಟೊಂದು ಬ್ಯುಸಿಯಾಗಿ ಏನ್ ಮಾಡ್ತಿದ್ದಾನೋ. ಮ್ಯಾಮ್, ವಾಟ್ ಡು ಯು ವಾಂಟ್ ಮ್ಯಾಮ್? ಆರೆಂಜ್ ಜ್ಯೂಸ್. ಓಕೆ ಮ್ಯಾಮ್. One minute, baby. Hey, Shashi, ನೀನೇನು ಈ ಕಡೆ? You go and wait there. I'll finish it and come, okay? ಪ್ರೇಮವೇ ಮಾಯವೋ ಆಗಿ ಹೋಯಿತೆ. Your juice, ma'am. I want vodka.
2 more. ಎಲ್ಲಿ ಹೋಗ್ತಾ ಇದೆಯೋ? ಡ್ಯಾನ್ಸ್ ಮಾಡ್ಬಿಟ್ಟು ಬರ್ತೀನಿ ಮಗ. ನಿನಗೆ ಡ್ಯಾನ್ಸೇ ಬರಲ್ವಲ್ಲೋ? ಅವ್ರಿಗಷ್ಟೇ ನಾ ಬರೋದು. ಆದ್ರೂ ಅವ್ರ ಮಧ್ಯೆ ನಿಂತ್ಕೊಂಡ್ರೆ ಸಾಕು, ನಾವೇನ್ ಮಾಡೋದ್ ಬೇಡ, ಅವರೇ ಮಾಡಿಸ್ಬಿಡ್ತಾರೆ. ನೀನು ಬಾರೋ. ನಾನು ಬರಲ್ಲ ಕಣೋ, ನೀನೇ ಹೋಗ. ಲೋ, ದೇವಸ್ಥಾನದಲ್ಲಿ ಪ್ರಶಾಂತವಾಗಿರ್ಬೇಕು, ಪಬ್ಬಕ್ ಬಂದು ಚಿಂದಿ ಮಾಡ್ಬೇಕು. ಹಿಂಗ್ ಸುಮ್ನೆ ಇರ್ತೀನಿ ಅಂತ್ಯಲ್ಲೋ. ಇಲ್ಲಿ ನೋಡು ಬ್ರಾಸ್ಲೆಟ್ ನೋಡು, ಇಲ್ಲಿ ನೋಡು ಚೈನ್ ನೋಡು, ಕೂರಕ್ಕೂ ಕಳ್ಳಿಕೆರೆ ಬಾರ. Let's go home. ಓಕೆ, ನೀನ್ ಕಾರಲ್ಲಿ ಕೂತಿರೋ, 5 ನಿಮಿಷ ಮಾತಾಡ್ ಬರ್ತೀನಿ. ವಾಟ್ ಅ ಸಡನ್ ಸರ್ಪ್ರೈಸ್. ಕಾಮನ್ ಶಶಿ, ದೀಸ್ ಆರ್ ಆಲ್ ಕಾಮನ್. ಅವಳು ನನ್ನ ಮ್ಯಾನೇಜರು, ಹಸ್ಬೆಂಡು ಆನ್ಸೈಟ್ಗೆ ಹೋಗಿದ್ದಾರೆ. ಪ್ರೆಷರ್ಗೆ ಇದೆಲ್ಲ ಕಾಮನ್. ಓ ಶಿಟ್, ಅದೆಲ್ಲ ನಿಂಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು? ಮುಂಬೈ ಗರ್ಲು, ಅವೆಲ್ಲ ಗೊತ್ತಿರಲ್ವಾ? ಹಾ, ಇಡೀ ಮುಂಬೈಯೇ ಬೇರೆ, ಮುಂಬೈಯಲ್ಲಿ ನಾನ್ ಬೇರೆ. ಐ ನೋ ಬೇಬಿ, ಐ ನೋ. ಇವಾಗ ನೀನು ಬಂದ್ಬಿಟ್ಟಿಯಲ್ಲ, ಇನ್ಮೇಲೆ ನೀನೇ ಅಲ್ಲ. ಟೂ ಮಚ್ ಮಾಡಬೇಡ ಶಶಿ. ನೀನು ಬ್ಯಾಂಗ್ಳೂರ್ ಬಂದಿದ್ದೆ ನನಗೋಸ್ಕರ, ನನ್ನ ಬಿಟ್ಟಲ್ಲಿ ಹೋಗ್ತೀಯಾ? ಐ ಆಮ್ ದ ಓನ್ಲಿ ಆಪ್ಷನ್. ಏನ್ ನೋಡ್ತಿದ್ಯಾ? ಬೆಂಗಳೂರಲ್ಲಿ ಇವಾಗ ಯಾರೂ ಖಾಲಿ ಆಗಿಲ್ಲ, ಎಲ್ಲರೂ ಕಪಲ್ಸ್ ಆಗೇ ಇರ್ತಾರೆ ಬಿಡು. ಹೇಳ್ದಲ್ಲ, ಐ ಆಮ್ ದ ಓನ್ಲಿ ಆಪ್ಷನ್. ನೀನ್ ಬದ್ಲಾಗೆ ಇಲ್ಲ ಕಣ, ನೀನ್ ಇನ್ನೂ ಹಾಗೆ ಇದೆಯಾ. ಅಷ್ಟು ಜನದ ಮುಂದೆ ಸಡನ್ ಆಗಿ ಏನೋ ಅಂಕಿಸ್ ಕೊಟ್ಬಿಟ್ಲು. ಎಲ್ಲದಕ್ಕೂ ಹಣೆ ಬರ ಚೆನ್ನಾಗಿರ್ಬೇಕು ಕಣ. ಆಗಿದ್ದೇನೋ ಆಗೋಯ್ತು, ನೀನೇನ್ ಬೇಜಾರಾಗ್ಬೇಡ ಮಗ. ಹೋಗಲೆ, ನನಗ್ ಬೇಜಾರಾಗ್ತಿರೋದು ಮುತ್ ಕೊಟ್ಟಿದ್ದಕ್ಕಲ್ಲ ಕಣಲೆ, ಮತ್ತೆ ಅವಳು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಕ್ಕೆ. ಅಯ್ಯೋ ಟಪ್ಪ ನನ್ ಮಗನೇ, ಅದಾ ನಿನ್ ಬಾಧೆ ಈಗ. ಮುತ್ತು ಸ್ಟ್ರಾಂಗ್ ಕೆಲ್ಸ ಮಾಡ್ತೈತೆ, ಆತರ ನೆಕ್ಕೋಬೇಡ, ಉದ್ರೋಗ್ಬಿಟ್ಟಾತು ನನ್ನ ಮಗನೇ. ನಿನ್ನಿಂದ ಕುಡ್ದಿದ್ದೆಲ್ಲ ಇಳ್ದೋಯ್ತು, ಯಾವತ್ ಬದ್ಲಾಗ್ತಾನೋ ಏನೋ. ಲೇ, 2 years ಅಲ್ಲಿ ಎಷ್ಟು ಬದಲಾಗಿದ್ಯೋ ಅರ್ಥ ಆಗ್ತಿದ್ಯಾ? ಚಿಕ್ಕ ವಯಸ್ಸಲ್ಲಿ ಹೇಗಿದ್ಯೋ ಜ್ಞಾಪಕ ಇದ್ಯಾ? ಬ್ರಾಂದಿ ಶಾಪ್ ಮುಂದೆ ಕಡೆಯಿಂದ ಹೋದ್ರೆ ನಿನ್ ಬಗ್ಗೆ ಯಾರೇನು ಅನ್ಕೊಳ್ತಾರೋ ಅಂತ ಸುತ್ತಿ ಬಳಸ್ಕೊಂಡು ಹೋಗ್ತಿದ್ದೆ. ಇವಾಗ ನೋಡು, ಗೂಬೆ ಪಕ್ಕ ಕುಡ್ಕೊಂತಾರ ತಯಾರಾಗ್ತಾ ಇದ್ಯಾ. ಏನಾ ಬೆಂಗಳೂರಿಗೆ ಹೋಗಿ 1 ತಿಂಗಳಾಯ್ತು, ಏನ್ ಮಾಡ್ತಾ ಇದೀಯಾ? ಅದು ಅಪ್ಪ ಅದೇನಂದ್ರೆ, ಅಪ್ಪ ಆ ಸುಬ್ರಹ್ಮಣ್ಯ ಮಗನಿಗೆ 1 ಲಕ್ಷ ರೂಪಾಯಿ ಸಂಬಳ. ಇಲ್ಲಿ ಸಾಲ ಜಾಸ್ತಿ ಆಗಿದೆ, ನೀನ್ ಹೋಗಿ ತುಂಬಾ ದಿನ ಆಯ್ತು, ಇನ್ನು ಕೆಲಸ ಸಿಗ್ಲಿಲ್ಲ ನಿನ್ಗೆ. ಯಾವ್ದಾದ್ರು ಒಂದ್ ಕೆಲ್ಸ ಅಂದ್ರೆ ಸಿಕ್ಬಿಡುತ್ತೆ ಕಣಪ್ಪ, ಆದ್ರೆ 1 ಲಕ್ಷ ಸಂಬಳ ಬೇಕು ಅಂದ್ರೆ ಟೈಮ್ ಆಗುತ್ತಲ್ವೇನಪ್ಪ? ನೀನ್ ಏನ್ ಮಾಡ್ತೀಯಾ ಗೊತ್ತಿಲ್ಲ ಕಣ, ಆದಷ್ಟು ಬೇಗ ಕೆಲಸ ಹುಡುಕೋ, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನನಗೂ ಕಷ್ಟ, ನಿನಗೂ ಕಷ್ಟ. ಅದಕ್ಕೋಸ್ಕರ 1 4 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ, ಮಿಕ್ಕಿದೆಲ್ಲ ಸರೋಗುತ್ತೆ ಕಣ. ಸರಿ, ಹಂಗೆ ಆಗ್ಲಪ್ಪ. ಥೂ, ಇದೆಂತ ಜೀವನನ? ಬಿಟೆಕ್ ಕಂಪ್ಲೀಟ್ ಆದ್ಮೇಲೆ ಇನ್ ಮುಂದೆ ಯಾಕೆ ಓದೋದು ಅಂತ ಓದೋದನ್ನ ಸ್ಟಾಪ್ ಮಾಡಿ ಊರಲ್ಲಿ ಕೂತ್ಕೊಂಡು ಆರಾಮಾಗಿ ರಾಯಲ್ ಸರ್ವಿಸ್ ನೋಡ್ಕೊಳ್ಳೋಣ ಅನ್ಕೊಂಡ್ರೆ ನಮ್ಮ ಅಪ್ಪ ಕೆಲ್ಸ ಅಂತ ಸಾಯಿಸ್ತಾವನೆ ಕಣಲು. ಬಿಟೆಕ್ ಮಾಡಿದ್ಯಲ್ಲ, ಜಾಬ್ಗೆ ಹೋಗ್ಬೋದಲ್ಲ? ಹಾ, ಮಾಡ್ಬೋದು. ಎಲ್ಲ ಸಬ್ಜೆಕ್ಟ್ ಅಲ್ಲೂ 90 ಮಾರ್ಕ್ಸ್ ದಾಟಿದ್ರೆ ಯಾವಾಗ್ಲೂ ಇಂಗ್ಲಿಷ್ ಅಲ್ಲಿ 40 ದಾಟ್ಲಿಲ್ಲ. ಯಾವ ಕಂಪ್ನಿಗೆ ಹೋದ್ರು ಇಂಗ್ಲಿಷ್ ಅಂತ ಸಾಯಿಸ್ತಾ ಇದಾರೆ ಕಣ. ಹೌದಾ? ನಂಗೆ ಗೊತ್ತಿರೋ ಫ್ರೆಂಡ್ ಕಂಪ್ನಿ ಇದೆ, 4 ಲಕ್ಷ ಕೊಟ್ಟೆ ಅನ್ಕೋ, ಡೈರೆಕ್ಟ್ ಆಗಿ ಆಫರ್ ಲೆಟರ್ ನಿನ್ ಕೈ ಕೊಡ್ತಾರೆ. ಅಂದ್ರೆ ತಿಂಗಳ ಸಂಬಳ ಕೊಡಲ್ವಾ? ನೀನು ನಿನ್ ಬುದ್ಧಿನ. ಜಾಬ್ ಮಾತ್ರ ನಾ ಹೇಳೋದು. ಸರಿ ಕಣ, ಆಗಿದ್ರೆ ಕಟ್ಬಿಡೋಣ. ಏನಿದು ಫುಲ್ ಟೆನ್ಷನ್ ಅಲ್ಲ ಅವ್ರೆ? ನಮ್ಗ ಟೆನ್ಷನ್ ಇಲ್ಲ ಬಿಡು, ಡೈರೆಕ್ಟ್ ಆಗಿ ಆಫರ್ ಲೆಟ್ರೆ. ಮಿಸ್ಟರ್ ಶಿವ, ಶಿವನದ್ದು ಲಕ್ಕು ಹೆಚ್ಚಿ ಲಕ್ಕು 4 ಲಕ್ಷ ಕೇಳಿ, ಲಕ್ಷಣವಾದ ಜಾಬ್ ಸಿಕ್ಕರೆ ಲಕ್ಕು ಲಕ್ಷ
ತಕ್ಷಣವೀಗ ಇಲ್ಲೇ ವೇಟ್ ಮಾಡಿ, ಮ್ಯಾಮ್ ಬರ್ತಾರೆ. ಮ್ಯಾಮ್ ಏನು ಸರ್ ಅಲ್ವಾ? ಆ ಸರ್ನ ತೆಗ್ದಾಕ್ಬಿಟ್ರು, ಅದೇ ಜಾಗದಲ್ಲಿ ಮ್ಯಾಮ್ ಬಂದಿದ್ದಾರೆ. ಆ, ಅಂದ್ರೆ ಅಂದ್ರೆ ಇವಾಗ ನಾನು 4 ಲಕ್ಷ ಕದ ಬದುಕು ತಪ್ಪಿ ಲಕ್ಷವೆಲ್ಲ ತಪ್ಪಿ ಹೋಗಿ ಈ ಮಾತೃ ಅಪ್ಪನ ಕಿವಿಗೆ ಹೋದ್ರೆ ಪಕ್ಕ ಹೊಡೆತ ಫಿಕ್ಸ್ ಮಾತ್ರ. We will do this by this week. Okay? We'll mail the information. Thank you. Yeah. ಶಿವನ ಲಕ್ಕು ಮತ್ತೆ ಬಂತು, ಫಿಗರಿನಿಂದ ಮರಳಿ ಬಂದು ಲಿಪ್ಪುಲಾಕು ಕೊಟ್ಟ ಹುಡುಗಿ ಮನಸಾರೆ ಬಂದು ಮತ್ತೆ Give me ತಿರುಗಿ. your profile. What? Tell me about yourself. ನನ್ನ ಗುರ್ತಿಡಿದ್ರ ಮೇಡಮ್? I said, tell me about yourself. ಅದು ನಾನೆಲ್ಲ ರೌಂಡು ಕ್ಲಿಯರ್ ಮಾಡಿದ್ದೀನಿ ಮೇಡಮ್. ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ ಅಂದ್ರು, ಅದಕ್ಕೆ ಬಂದೆ ಮೇಡಮ್. ಎಷ್ಟು ಕೊಟ್ರಿ? 4 ಮೊದಲಿದ್ದವನು ಫ್ರಾಡ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಆ ಪ್ಲೇಸ್ಗೆ ನನ್ನ ಅಪಾಯಿಂಟ್ ಮಾಡಿದ್ದಾರೆ. ಐ ಫಾಲೋ ಮೈ ಪ್ರೋಸೆಸ್. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಐ ಆಮ್ ಶಿವ. ವಾಟ್ ಡು ಯು ನೋ ಅಬೌಟ್ ದಿಸ್ ಕಂಪನಿ? ಸ್ಟಾರ್ಟಿಂಗ್ ಸ್ಯಾಲ್ರಿ 12 lakhs, ಅಂದ್ರೆ ಪರ್ ಮಂತ್ 1 lakh. ವಾಟ್ ಇಸ್ ಸಿಸ್ಟಮ್ ಅನಾಲಿಸಿಸ್? ಅದು 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 ಡು ಯು ನೋ ದಿ ಆನ್ಸರ್ ಆರ್ ನಾಟ್? ಅಯ್ಯೋ ಗೊತ್ತು ಮೇಡಮ್, ಆದ್ರೆ ಏನ್ ಮಾಡೋದು, ಇಂಗ್ಲೀಷಲ್ಲಿ ಹೇಳಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಮೇಡಮ್. ಕನ್ನಡದಲ್ಲಿ ಈಸಿನಾ? ಪರವಾಗಿಲ್ಲ, ಹೇಳಿ. ಸಿಸ್ಟಮ್ ಅಲ್ಲಿ ನಡೆಯೋ ಎಲ್ಲಾ ಪ್ರೋಸೆಸ್ ಅನ್ನು, ಅಂದ್ರೆ ನಾವು ಕೊಡೋ ಇನ್ಪುಟ್ ನ ಕಂಟ್ರೋಲ್ ಅಲ್ಲಿ ಪ್ರೋಸೆಸ್ ಮಾಡಿ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡೋದು. ಇದೆಲ್ಲ ಕರೆಕ್ಟ್ ಆಗಿ ನಡೀತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸಿಸ್ಟಮ್ ಅನಾಲಿಸಿಸ್ ಅಂತಾರೆ. ನಾಟ್ ಬ್ಯಾಡ್. ಯು ಹ್ಯಾವ್ ಸಬ್ಜೆಕ್ಟ್ ಶಿವ. ಬಟ್ ಪುವರ್ ಅಟ್ ಕಮ್ಯುನಿಕೇಶನ್. ಆಸ್ ವಿ ನೋ ವಿ ವರ್ಕ್ ವಿತ್ ಫಾರಿನ್ ಕ್ಲೈಂಟ್ಸ್, ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್. ಮಿಸ್ಟರ್ ಶಿವ, I'll give you 15 days time. Improve your skills and come back. ಚಿಕ್ಕ ವಯಸ್ಸಿಂದಾನೇ ಬಂದಿಲ್ಲ, ಇನ್ನು 15 ದಿವಸದಲ್ಲಿ ಬಂದ್ಬಿಡತ್ತಾ? What? ಏನಿಲ್ಲ ಮೇಡಮ್. ಶಿವ, ಮ್ಯಾಮ್, ಅವತ್ತು ನೈಟ್ ಪಬ್ಬಲ್ಲಿ ಅದು ಆಕ್ಸಿಡೆಂಟಲ್ ಆಗಿ ಮರ್ತ್ ಹೋಗಿದ್ದೀರಾ ಅನ್ಕೊಂಡೆ, ಆದ್ರೆ ಮರ್ತ್ ಹೋಗಿಲ್ವಾ? ನೀನ್ ಆ ವಿಷಯನ ಮರಿದೆ ಹೋದ್ರೆ ಈ ಜಾಬ್ ವಿಷಯನ ಮರಿಬೇಕಾಗತ್ತೆ. ನೆನ್ಪಿದ್ಯಲ್ಲ?